ಬೆಂಗಳೂರಿನಲ್ಲಿ ಬಾಲಕಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಗಳ ಕೊಲೆ ಸಂದರ್ಭದಲ್ಲಿ ಈ ಪಾಪಿ ತಾಯಿ ಎದುರುಗಡೆನೆ ಇದ್ಲ. ಹಾಗಾದ್ರೆ ಮಗಳು ಕೊಲೆ ಆಗ್ಬೇಕಾದಂತ ಸಂದರ್ಭದಲ್ಲಿ ಆ ತಾಯಿ ಮುಂದೆ ನಿಂತ್ಕೊಂಡು ಕೊಲೆಯನ್ನ ಮಾಡಿಸಿದಂತದ್ದ. ಇತ್ತೀಚೆಗೆ ಹೆತ್ತ ತಾಯಿ ಮಗಳನ್ನ ಕೊಲೆ ಮಾಡಿದಂತಹ ಪ್ರಕರಣ ಇದು. ಕೊಲೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಪಾಪಿ ತಾಯಿ ಎದುರುಗಡೆನೆ ಇದ್ಲ. ಪ್ರಿಯಕರ ಮೋಹನ್ ನಿಂದಲೇ ಒಂದು ಕಗ್ಗೋಲೆ ಆಗಿದ್ಯಾ. ಉಸಿರುಗಟ್ಟಿಸಿ 6 ವರ್ಷದ ವೆನಿಲ್ಲಾ ಹತ್ಯೆಗೈದ ಮೋಹನ್ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾಳೆ ಮಗಳು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಇದೀಗ ಆಕೆ ಮಗಳನ್ನೇ ಕೊಲ್ಲಿಸಿದಂಥದ್ದ. ಪೋಸ್ಟ್ಮಾರ್ಟಂ ವರದಿಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ಹೊಸ ಜೀವನವನ್ನ ಆರಂಭಿಸೋದಕ್ಕೆ ವೆನಿಲ್ಲಾ ಅಡ್ಡಿ ಆಗ್ತಾ ಇದ್ಲು ಅಂತ ಈ ಒಂದು ಕೃತ್ಯವನ್ನ ಮಾಡಲಾಗಿರೋದು. ಬೇರೊಂದು ಮಗುವನ್ನ ಮಾಡಿಕೊಳ್ಳೋದಕ್ಕೆ ವೆನಿಲ್ಲಾ ಮರ್ಡರ್ ಅನ್ನ ಮಾಡಲಾಗಿದೆ. ಪ್ರಕರಣ ದಾಖಲಾದ ಮರುಕ್ಷಣವೇ ಪ್ರಿಯಾಂಕಾ ನಾಪತ್ತೆಯಾಗಿದ್ಲು. ಕಾಕಿ ವಶದಲ್ಲಿದ್ದಾಳೆ. ಇದೀಗ ಪ್ರಿಯಕರ ಮೋಹನ್ನ ಬಾಯ್ ಬಿಡ್ತಾ ಇಲ್ಲ ಯಾವ ವಿಚಾರವನ್ನು ಕೂಡ. ಕಾಡುಗೋಡಿ ಪೊಲೀಸರಿಂದ ಆರೋಪಿಗಾಗಿ ತಲಾಶ್ ಕೂಡ ನಡೀತಾ ಇದೆ. ಇತ್ತೀಚೆಗೆ ಈ ಪ್ರಿಯಾಂಕಾ ಹಸ್ಬೆಂಡ್ ಏನಿದ್ರು ಅವರು ಆ ಪೋಸ್ಟ್ಮಾರ್ಟಂ ರಿಪೋರ್ಟ್ ಅನ್ನ ಇನ್ನೊಮ್ಮೆ ನೀವು ಪರಿಶೀಲನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬೇರೆ ಕಡೆಗೆ ಅದನ್ನ ಕಳಿಸಿದ್ರು. ತದನಂತರ ಪೋಸ್ಟ್ಮಾರ್ಟಂ ರಿಪೋರ್ಟ್ ನಲ್ಲಿ ಏನೇನೆಲ್ಲ ಆಗಿತ್ತು, ಈಕೆ ಕಲರ್ ಕಥೆಗಳನ್ನ ಕೂಡ ಕಟ್ಟಿದ್ಲು. ಆ ಮಗು ಮೊದಲಿಗೆ ಬಿರಿಯಾನಿ ತಿಂತು, ತದನಂತರ ಐಸ್ ಕ್ರೀಮ್ ತಿಂತು, ಐಸ್ ಕ್ರೀಮ್ ಕತೆ ಬಿರಿಯಾನಿ ಕತೆ ಎರಡನ್ನೂ ಕೂಡ ಕಟ್ಟಿದ್ದಂಥದ್ದು. ಆದ್ರೆ ಆ ಪುಟಾಣಿ ಮಗು ಕೊಲೆ ಆಗ್ತಿದ್ದಂತಹ ಸಂದರ್ಭದಲ್ಲಿ ಆಕೆ ಎದುರುಗಡೆನೆ ನಿಂತ್ಕೊಂಡು ಹೆತ್ತ ಮಗಳನ್ನ ಕೊಲೆ ಮಾಡಿಸಿರೋದು ಅಂತ ಇದೀಗ ಹೇಳಲಾಗ್ತಾ ಇದೆ. ಆ ಆರೋಪಿ ಮೋಹನ್ ವೆನಿಲ್ಲಾ ಆ ಪುಟಾಣಿ ಮಗುವನ್ನ ಕೊಲೆ ಮಾಡಬೇಕಾದಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಎದುರುಗಡೆನೆ ಇದ್ರಂತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಬೆಂಗಳೂರಿನಲ್ಲಿ ಬಾಲಕಿ ಕೊಲೆ ವಿಚಾರ ಅನ್ನೋದೇನಿತ್ತು, ಆ ಪ್ರಕರಣ ಅನ್ನೋದೇನಿತ್ತು, ಅದಕ್ಕೆ ದಿನೇ ದಿನೇ ಒಂದೊಂದು ಟ್ವಿಸ್ಟ್ ಗಳು ಸಿಗ್ತಾ ಇದೆ. ಇದೀಗ ಆ ಪುಟಾಣಿ ಮಗು ಸಾವನ್ನಪ್ತಾ ಇರ್ಬೇಕಾದ್ರೆ ಅಥವಾ ಕೊಲೆ ಆಗ್ಬೇಕಾದಂತ ಸಂದರ್ಭದಲ್ಲಿ ಆಕೆ ಆ ಹೆತ್ತ ತಾಯಿ ಅವಳ ಮುಂದೆನೆ ಇದ್ಲು ಅಂತ ಹೇಳಲಾಗ್ತಾ ಇರುವಂತದ್ದು. ಏನಾಗಿತ್ತು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಈಗ ಪೊಲೀಸರ ವಿಚಾರಣೆಯಲ್ಲಿ ತಿಳಿದು ಬರ್ತಿರ್ತಕ್ಕಂಥ ಅಂಶಗಳು ನಿಜಕ್ಕೂ ಕೂಡ ಶಾಕಿಂಗ್ ಆಗ್ತಾ ಇದಾವೆ. ವೆನಿಲ್ಲಾ 6 ವರ್ಷದ ಮಗು ವೆನಿಲ್ಲಾ ಮರ್ಡರ್ ಆಗಿದ್ದಾಳೆ ಅನ್ನುವಂಥದ್ದು ಕೂಡ ಈಗ ಪೊಲೀಸರು ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಈಗ ಅಲ್ಲಿ ಯಾವಾಗ ತನ್ನ ಸ್ವಂತ ಮಗಳನ್ನೇ ತಾವು ಸತ್ತಿದ್ದಾಳೆ ಅಂತಂದಾಗ ವಿವಿಧ ರೀತಿಯಲ್ಲಿ ಬಗೆ ಬಗೆಯ ರೀತಿಯಲ್ಲಿ ಕಥೆಯನ್ನ ಕಟ್ಟುವಂಥದ್ದು. ಮಗಳು ಐಸ್ ಕ್ರೀಮ್ ತಿಂದು ಮಲಗಿದ್ಲು, ಕಾರಲ್ಲೇ ಮಲಗಿದ್ಲು, ಬೆಳಿಗ್ಗೆ ಎದ್ದು ನೋಡಿದಾಗ ಸತ್ತೋಗಿದ್ಲು, ಬಿರಿಯಾನಿ ತಿಂದು ಮಲಗಿದ್ಲು, ಬೆಡ್ ಮೇಲೆ, ಈ ರೀತಿಯಾಗಿ ಕಥೆಗಳನ್ನು ಹೇಳಿದಾಗ ಅನುಮಾನ ಬರುವಂಥದ್ದು ಅವರ ಅಣ್ಣನಿಗೆ, ಅಂದ್ರೆ ಪ್ರಿಯಾಂಕಳ ಅಣ್ಣನಿಗೇನೆ ಅನುಮಾನ ಬರ್ತದೆ. ಅವರು ತನ್ನ ಭಾವನಿಗೆ ಈ ವಿಷಯವನ್ನ ಹೇಳ್ತಾರೆ. ಭಾವ ಬಂದು ನೋಡಿದಂತ ಸಂದರ್ಭದಲ್ಲಿ ಅವರು ಕಂಪ್ಲೇಂಟ್ ಕೊಡೋಕ್ಕೂ ಮೊದಲಿಗೆ ಅನುಮಾನಾಸ್ಪದ ಸಾವನ್ನ ದಾಖಲಿಸ್ಕೊಂಡಿರ್ತಾರೆ. ನಂತರದಲ್ಲಿ ಯಾವಾಗ ಪೋಸ್ಟ್ಮಾರ್ಟಂ ರಿಪೋರ್ಟ್ ಬರುತ್ತೋ, ಇಲ್ಲ ಇದು ಸ್ಟ್ಯಾಂಗ್ಲೇಟ್ ಮಾಡಿ ಸಾಯಿಸಿರುವಂತಹದ್ದು ಅನ್ನುವಂಥದ್ದು ರೀತಿಯಲ್ಲಿ ಬಂದಾಗ ಆಗ ಕೊಲೆ ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ. ಅದಕ್ಕೂ ನಿಜಕ್ಕೂ ಈಗ ಪ್ರಿಯಕರ ಮೋಹನ್ ಏನಿದ್ದಾನೆ ಆತನನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಆತ ಯಾವುದೇ ಕಾರಣಕ್ಕೂ ಬಾಯಿ ಬಿಡ್ತಿಲ್ಲ. ಆದ್ರೆ ಹಲವಾರು ಸಾಕ್ಷ್ಯಗಳನ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಗಿರುವಂತದ್ದು ಏನ್ ಹೇಳ್ತಂದ್ರೆ, ಇದೇ ಮೋಹನ್ನೇ ಆಕೆಯ ತನ್ನ ಪ್ರಿಯತಮೆಯ ಮಗಳನ್ನ ಸಾಯಿಸಿರುವಂತದ್ದು, ಕತ್ತು ಹಿಚಕಿ ಸಾಯಿಸಿದ್ದಾರೆ, ಅಂದ್ರೆ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಈ ವೇಳೆಯಲ್ಲಿ ಈಕೆ ಕೂಡ ಅಲ್ಲೇ ಇದ್ಲು, ನೋಡ್ತಾ ಇದ್ಲು ಅನ್ನುವಂಥದ್ದು ನಿಜಕ್ಕೂ ಕೂಡ ಭಯಾನಕ ಅನ್ಸುತ್ತೆ. ಇಂಥ ಒಂದು ವಿಷಯಗಳನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ತನ್ನ ಹೆತ್ತ ಮಗಳನ್ನೇ ಕೊಲ್ತಾ ಇದ್ರು ಕೂಡ ಅಲ್ಲೇ ಇದ್ಲು, ಆಕೆನೂ ಕೂಡ ನೋಡ್ತಿದ್ಲು, ಅನಂತರದಲ್ಲಿ ಕತೆ ಕಟ್ಟಕ್ ಶುರು ಮಾಡಿದ್ಲು ಅನ್ನುವಂಥದ್ದು. ಈ ರೀತಿಯಾಗಿ ಈಗ ವೆನಿಲ್ಲಾ ಮರ್ಡರ್ ಕೇಸ್ಗೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಈಗ ಪೊಲೀಸರು ಅದನ್ನ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ವೆನಿಲ್ಲಾ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆಕೆಯನ್ನ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಈಗ ಏನ್ ಅರೆಸ್ಟ್ ಆಗಿದ್ದಾನೆ ಆತನ ವಿಚಾರಣೆ ಮಾಡ್ತಾ ಇರುವಂತದ್ದು ಕಾಡುಗೋಡಿ ಪೊಲೀಸರು. ಈ ವೇಳೆಯಲ್ಲಿ ಹಲವು ಸಾಕ್ಷಿಗಳನ್ನ ಇಟ್ಟು ಆತನನ್ನ ವಿಚಾರಣೆ ಮಾಡ್ತಿದ್ದಾರೆ. ಬಟ್ಟೆ ಕೇಳದಂತ ಸಂದರ್ಭದಲ್ಲಿ ಆಕೆ ಬೇರೆ ಬಟ್ಟೆಯನ್ನ ತಂದು ಕೊಟ್ಟಿದ್ದು ಕೂಡ CCTVಯಲ್ಲಿ ಬಯಲಾಗಿದೆ. ಹೀಗಾಗಿ ವೆನಿಲ್ಲಾ ಮರ್ಡರ್ ಆಗಿದೆ ಅನ್ನುವಂಥದ್ದು ಈಗ ಒಂದು ಹಂತಕ್ಕೆ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಹಲವು ಸಾಕ್ಷಿಗಳನ್ನು ಕೂಡ ಕಲೆ ಹಾಕೊಂಡಿದ್ದಾರೆ. ಇದು ಈಗ ಈ ಕೇಸಿಗೆ ಸಿಗ್ತಿರುವಂತಹ ಒಂದು ಟ್ವಿಸ್ಟ್. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಆಕೆಯ ಗಂಡ ಏನಿದ್ದ ಆತ ಕೂಡ ಕೋಟ್ಯಾಧೀಶ್ವರ, ಖಾಸಗಿ ಶಾಲೆಯಲ್ಲಿ ಓನರ್ ಆಗಿದ್ದ. ಆದ್ರೂ ಕೂಡ ಮೋಹನ್ ಇನ್ನೂ ಕೂಡ ಕೋಟಿ ಬೆಲೆ ಬಾಳೋದ್ರಿಂದ ಆ ಗಂಡನಿಗೆ ಡೈವೋರ್ಸ್ ಅನ್ನ ಕೊಟ್ಟು ಮೋಹನ್ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ಲು. ತದನಂತರ ವೆನಿಲ್ಲಾ ಅಡ್ಡಿಯಾಗಿದ್ಲು. ಯಾಕಂತಂದ್ರೆ ಒಂದ್ ಕಡೆನಲ್ಲಿ ಮೈ ಬಣ್ಣ ಬೇರೆ ತರ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಮೋಹನ್ ಹಾಗೂ ಪ್ರಿಯಾಂಕಾ ನಡುವೆ ಗಲಾಟೆ ಕೂಡ ಆಗ್ತಾ ಇತ್ತು.
ಮೋಹನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯನ್ನ ಮಾಡ್ತಿದ್ದ, ಹಾಗಾಗಿ ಕೊಲೆಯನ್ನ ಮಾಡಿರುವಂತದ್ದು. ಆ ಕೊಲೆ ಮಾಡಬೇಕಾದ್ರೆ ಪ್ರಿಯಾಂಕಾ ಎದುರುಗಡೆನೆ ಇದ್ರು ಅಂತ ಇದೀಗ ಹೇಳಲಾಗ್ತಾ ಇದೆ.